ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಶೇರ್ ಮಾಡ್ತಾ ಇರೋದು ನಾನು ಸೀರೆ ಫಾಲ್ಸ್ ಹಾಕೋದು ಯಾವ ಥರ ಅಂತ. ಮನೇಲಿ ಎಲ್ಲ ಕೆಲಸ ಮುಗಿದ ಮೇಲೆ ಹೆಣ್ಮಕ್ಳಿಗೂ ಏನಾದರೂ ಸ್ಟಿಚ್ ಮಾಡಬೇಕಂತ ಆಸೆ ಇರುತ್ತಲ್ವಾ. ಹಾಗಾಗ್ಬಿಟ್ಟು ಸ್ಟಿಚ್ ಮಾಡಿದರೆ ಮಕ್ಕಳು ತಿಂಡಿಗಾದರೂ ದುಡ್ಡಾಗುತ್ತೆ ಅಲ್ಲ ಅಂದ್ಬಿಟ್ಟು ಸ್ಟಿಚ್ ಮಾಡೋದು. ನೋಡಿ, ನಾನು ಸೀರೆ ಫಾಲ್ ಹಾಕ್ತಾ ಇರೋದು. ಯಾವ ಥರ ಸೀರೆ ಫಾಲ್ ಹಾಕೋದಂತ ನೋಡಿ. ಇವಾಗ ಸೀರೆನ ನಾನು ಫಾಲ್ ತಗೊಂಡಿದ್ದೀನಿ. ಸೀರೆಗೆ ನಾನು ಫಾಲ್ ತಗೊಂಡಿರೋದು ಎರಡೂ ಕಡೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ಟಿಚ್ ಮಾಡಿಕೊಂಡ್ರೆ ಬಿಚ್ಚಲ್ಲ. ಎರಡೂ ಕಡೆನ ಹೊಲಿಗೆನ ಹಾಕ್ಕೋಬೇಕು. ಹಾಗಾಗ್ಬಿಟ್ಟು ಹೊಲಿಗೆನ ಹಾಕ್ಕೊತಾ ಇದ್ದೀನಿ. ನಾನಿದು ವಾಶ್ ಮಾಡಿಬಿಟ್ಟು ಐರನ್ ಮಾಡ್ಕೊಂಡಿದ್ದೀನಿ. ಕೆಲವು ಫಾಲ್ಗಳು ಹಂಗೆ ರೆಡಿ ಬರುತ್ತೆ, ಹಾಗೆ ಹಾಕ್ಕೋಬೋದು ಫಾಲು. ಇವಾಗ ನೋಡಿ, ಸೀರೆ ತಗೊಂಡಿದ್ದೀನಿ. ಸೀರೆಗೆ ನೋಡ್ಕೋಬೋದು ಎಷ್ಟು. ಕೆಲವರು ಫುಲ್ಲಿಂದ ಹಾಕಿಸ್ಕೊತಾರೆ. ನಾನು ಅರ್ಧ ತಗೊಂಡಿದ್ದೀನಿ. ಒಂದು 10 ಇಂಚಷ್ಟು ಬಿಟ್ಟು ನಾನು ಫಾಲನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಇದೇ ಥರ ಮನೇಲಿ ಮಿಷನ್ ಇದ್ದರೆ ನಮ್ಮ ಸೀರೆ ನಾವು ಫಾಲ್ ಹಾಕ್ಕೋಬೋದು. ಮತ್ತು ನನ್ನದು ಕಸ್ಟಮರ್ ಬರುತ್ತೆ, ಫಾಲು ಆಗಿರಲಿ, ಕುಚ್ಚಾಗಿರಲಿ, ಸ್ಟಿಚ್ ಆಗಿರಲಿ, ನಾನು ಮಾಡ್ತೀನಲ್ವ. ನನಗೆ ಟೈಮು ಹೆಂಗೋ ಅಡ್ಜಸ್ಟ್ ಆಗುತ್ತೆ. ಮನೆ ಕೆಲಸ ಮಾಡ್ಕೊಂಡು ಇದು ಒಂದು ಮಾಡ್ಬೋದಲ್ಲ ಅಂತ ನಮಗೂ ಒಂಥರ ಖುಷಿ ಇರುತ್ತೆ. ಹೆಣ್ಮಕ್ಳಿಗೆ ನಾವು ದುಡಿತಾ ಇದ್ದೇವೆ, ನಮ್ಮ ಖರ್ಚು ನಾವು ನೋಡ್ಕೊತಾ ಇದ್ದೇವೆ ಅಂತ ಇನ್ನೂ ಒಂಥರ ಖುಷಿ ಇರುತ್ತೆ. ನಾನಿವಾಗ ಮಿಷನಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಜಿಗ್ಜಾಗ್ ಥರ ಬರುತ್ತಲ್ಲ, ಕೆಲವ್ರು ಕಸ್ಟಮರು ಆ ಥರ ಕೇಳ್ತಾರೆ. ಆ ಥರ ಮಿಷನ್ ನನ್ನ ಹತ್ರ ಇಲ್ಲ. ಆ ಥರ ಇದ್ದರೆ ನಾನು ಆಚೆ ಕಡೆ ಕೊಡ್ತೀನಿ, ಬೇರೆ ಕಡೆ ಮಾಡಿಸ್ತೀನಿ ನಮ್ಮ ಫ್ರೆಂಡ್ ಹತ್ರ. ಈ ಥರ ಮಿಷನಿಂದ ಸ್ಟಿಚ್ ಮಾಡಿಕೊಡಿ ಅಂದರೆ ನಾನೇ ಮಾಡ್ತೀನಿ. ನಾನು ಎರಡೂ ಸೈಡಲ್ಲಿ ಸ್ಟಿಚ್ಚಲ್ಲೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಡೈಲಿ ಯೂಸ್ ಸೀರೆಗಳು ಇರುತ್ತಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ ಹೆಮ್ಮಿಂಗ್ ಮಾಡಿಕೊಡಿ ಒಂದು ಸೈಡು ಅಂತ ಹೇಳ್ತಾರೆ. ಕೆಲವರು ಒಂದು ಸೈಡ್ ಇಲ್ಲ, ಎರಡೂ ಸೈಡು ನಮಗೆ ಸ್ಟಿಚ್ ಮಾಡಿಕೊಡಿ, ಹೆಮ್ಮಿಂಗ್ ಮಾಡಿದರೆ ಎಲ್ಲ ಬಿಚ್ಚೋಗುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿಬಿಟ್ಟು ನಾನು ಎರಡೂ ಕಡೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಈ ಸೀರೆಗೆ. ಮತ್ತು ಇನ್ನೊಂದು 2 ಸೀರೆ ಇದೆ, ಅದಕ್ಕೆ ಹೆಮ್ಮಿಂಗ್ ಮಾಡಬೇಕು. ರೇಷ್ಮೆ ಸೀರೆಗಳು ಇರುತ್ತಲ್ಲ, ಬಾರ್ಡ್ರ್ ಸೀರೆಗಳು ಇರುತ್ತಲ್ಲ, ಅದಕ್ಕೆ ಹೆಮ್ಮಿಂಗ್ ಮಾಡ್ಕೋಬೇಕು. ಗಂಟೆ ಹೆಮ್ಮಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು ಸೈಡೆಲ್ಲ ಫುಲ್ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇವಾಗ ಎರಡು ಸೈಡು ಹೊಲ್ಗೆ ಇದಕ್ಕೆ ಹೆಮ್ಮಿಂಗ್ ಮಾಡಬೇಕಂದ್ರೆ ಒಂದು ಅರ್ಧ ಇಂಚಷ್ಟು ಗ್ಯಾಪನ್ನು ಬಿಡಬೇಕು ಮೇಲೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅರ್ಧ ಇಂಚು ಒಂದು ಬೆರಳು ಇಟ್ಬಿಟ್ಟು ನಾನು ಅಳತೆನ ನೋಡ್ಕೊತೀನಿ. ಅಷ್ಟೇ, ಅರ್ಧ ಇಂಚು ನೋಡಿ ಬಿಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಹೆಮ್ಮಿಂಗ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಯಾಕೆಂದರೆ ಹೆಮ್ಮಿಂಗ್ ಮಾಡಬೇಕು ಈ ಸೀರೆ. ಹಾಗಾಗ್ಬಿಟ್ಟು ನಾನು ಮಿಷಿನಿಂದ ಹಾಕ್ತಾಯಿಲ್ಲ. ಅವ್ರು ಬೇಡ, ಒಂದು ಸೈಡಲ್ಲಿ ಸ್ಟಿಚ್ ಮಾಡಿ ಇನ್ನೊಂದು ಸೈಡಲ್ಲಿ ಹೆಮ್ಮಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನಾವು ದಿನಕ್ಕೆ ಏನಿಲ್ಲ ಅಂದರೂ ಒಂದು 10ರಿಂದ 12 ಸೀರೆ ಆರಾಮಾಗಿ ಫಾಲನ್ನು ಹಾಕ್ಕೋಬೋದು. ಆರಾಮಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ ಹೋದ್ಮೇಲೆ ಒಂದು 2, 3, 4 ಅವರ್ ಹೊಲಿದ್ರೂ ಸಾಕು. ಒಂಥರ ಕಸ್ಟಮರ್ಗೂ ಖುಷಿ ಇರುತ್ತಲ್ವ, ನಮಗೂ ಖುಷಿ ಇರುತ್ತೆ. ನಾನು ಇಷ್ಟಂತ ದುಡ್ದಿದ್ದೀನಿ, ನಮ್ಮ ಮಕ್ಕಳು ತಿಂಡಿಗೆ ಬೇಕು ಅಂತ. ನೋಡಿ, ನೀವು ಇದೇ ಥರ ಟ್ರೈ ಮಾಡಿ. ಫಾಲ್ ಮಿಷನ್ ಹೆಮ್ಮಿಂಗು ಎಲ್ಲ ಮಾಡಿಬಿಟ್ಟು ಮಿಷಿನಿಂದ ಹಾಕ್ಬೋದು, ಹೆಮ್ಮಿಂಗು ಮಾಡ್ಬೋದು. ನಮ್ಗೆ 2 ಸೀರೆ ಬಂದರೆ ಸಾಕು, ತಿಂಡಿಗೆ ಆಗುತ್ತೆ ಮಕ್ಳಿಗೆ ಅನ್ಕೋತೇವೆ ನಾವು. ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ.